ಹಾಂ ಗೈಸ್, ಫೈನಲಿ ಎಲ್ರಿಗೂ ನಮಸ್ಕಾರ. ಸೊ ನಂದು ಇನ್ಸ್ಟಾ ಬಂದ್ಬಿಟ್ಟು ಕನ್ನಡಿಗನ್ ದರ್ಶ. ಹಂಗೆ ಏನಪ್ಪ ಅಂದರೆ ನೆಕ್ಸ್ಟು ಯೂಟ್ಯೂಬ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂದು ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ನಂದೀಶ್ ಲಾಗ್ಸ್ 31 ಅಂತೇಳಿ. ಸೊ ಇದು ಹೆಸರು ಹೆಂಗಪ್ಪ ಅಂದರೆ ನಂದೀಶ್ ಲಾಗ್ಸ್ 31 ಅಂತೇಳಿ. ನನ್ನ ಡೇಟ್ ಆಫ್ ಬರ್ತು 31, ಆಯಿತಾ. ನಮ್ಮ ಅಮ್ಮನ ಡೇಟ್ ಆಫ್ ಬರ್ತು 1. ಸೊ ಹಂಗಾಗಿ ನಂದೀಶ್ ಲಾಗ್ಸ್ 31. ಗಾಯ್ಸ್, ಒಂದು ಸಾಂಗ್ ಬರಲಿ. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ಏನಪ್ಪ ಅಂತಂದರೆ ನಾನು ನನ್ನ ಫಸ್ಟ್ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ಸೆಕೆಂಡ್ ವಿಡಿಯೋ ಏನಪ್ಪ ಅಂದರೆ ನಾನು ನನ್ನ ಇನ್ಸ್ಟಾ ಚಾನಲಲ್ಲಿ ಸೊ ಕ್ವಶನ್ ಹಾಕಿದ್ದೆ, MBBS ಅಬ್ರೋಡ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಅಂತೇಳಿ. ಯಾಕಂದರೆ ತುಂಬ ಜನಗಳಿಗೆ ಇನ್ನೂ ಇದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ಆಗ್ತಿಲ್ಲ ಅವರಿಗೆ. ಸೊ ನಾನು ತುಂಬ ಪುಂಗಲಾಗರು, ಜಸ್ಟ್ ಫ್ಯಾಕ್ಟ್ಸ್ ಹೇಳ್ತೀನಿ, ನೀವು ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಿಮ್ಮದು ನೀಟ್ ಸ್ಕೋರ್ ನೀಟು ಇದಕ್ಕೇನಪ್ಪ ಅಂದರೆ ಫಸ್ಟ್ ಎಲ್ಲ ಬೌಂಡ್ರಿ ಎಲ್ಲ ಮೇನ್ ಥಿಂಗ್ ಸ್ಟಾರ್ಟ್ ಆಗೋದ್ರಿಂದಪ್ಪ ಅಂದರೆ ನೀಟಿಂದ, ಆಯಿತಾ. ನಿಮಗೆ MBBS ಮಾಡಬೇಕು ನಾನು. ಸೊ ನಂದು ಸೆಕೆಂಡ್ ಏನಪ್ಪ ಅಂದರೆ ನಿಮ್ಮ ಫ್ಯಾಮ್ಲಿ ಏನಾದರೂ MBBS ಇಂದ ನಿಮ್ಮ ಫ್ಯಾಮ್ಲಿ ಏನಾದರೂ ಡಾಕ್ಟರ್ಸ್ ಫ್ಯಾಮ್ಲಿ ಇತ್ತು, ಸೊ ನಿಮ್ಮದು ಡ್ರೀಮ್ ಏನಾದರೂ MBBS ಮಾಡೋದಿತ್ತು ಹಂಗಿತ್ತಪ್ಪ ಅಂದರೆ ಸೊ ಇದು ಅವರಿಗೆ, ಓಕೆನಾ. ಫಸ್ಟ್ ಆಫ್ ಆಲು ಫಸ್ಟ್ ಏನಪ್ಪ ಅಂದರೆ MBBS ಇನ್ ಅಬ್ರೋಡು, MBBS ಇನ್ ರಷ್ಯಾ. ಸೊ ಎರಡು ಸೇಮ್ ತಾನೆ. ಇನ್ನೊಂದು ಹೇಳ್ತೀನಿ ಕೇಳಿ, MBBS ಇನ್ ಇಂಡಿಯಾ, MBBS ಇನ್ ಅಬ್ರೋಡ್, ಎರಡು ಡಿಫ್ರೆನ್ಸ್ ಏನಂತೇಳಿ. ಸೊ ನಿಮಗೆ ಇಂಡಿಯಾದಲ್ಲಿ ಮಾಡಿದ್ರೆ ಹೆಂಗೆ ಅನಿಸುತ್ತೆ, ಅಬ್ರೋಡಲ್ಲಿ ಮಾಡಿದ್ರೆ ಏನು ಅನಿಸುತ್ತೆ ಹೇಳ್ತೀನಿ ಕೇಳಿ. ಸೊ ಇಂಡಿಯಾದಲ್ಲಿ ನೀವೇನಾದರೂ MBBS ಮಾಡಿದ್ರಿ, ನೀವೇನಾದರೂ ನಿಮ್ಮ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಚಲೋ ಇತ್ತಪ್ಪ ಅಂದ್ಕೊಳ್ಳಿ, ಯು ಕ್ಯಾನ್ ಮೇಕ್ ಪೇಮೆಂಟ್ ಶೀಟ್ ಮಾಡ್ಕೊಂಡು ನೀವು ಇಂಡಿಯಾದಲ್ಲಿ ಮಾಡ್ಬೋದು. ಯಾಕಂದರೆ MBBS ಇಲ್ಲಿ ಇಂಡಿಯಾದಲ್ಲಿ ಜಸ್ಟ್ 5 years ಆಗುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್ ಸೇರಿ. ಅಂದರೆ ನಿಮಗೆ ಫಸ್ಟ್ ಆಫ್ ಆಲು FMG ಎಕ್ಸಾಮ್ ಟೆನ್ಷನ್ ಇರಲ್ಲ, ಆಲ್ಮೋಸ್ಟ್ ಆಲು ಸೆಮ್ ಎಕ್ಸಾಮ್ಸ್ ಎಲ್ಲ ಪಾಸ್ ಆಗ್ತೀರಾ, ಆಲ್ಮೋಸ್ಟ್ ಹಾಗೆ ಆಗ್ತೀರಾ. ಮತ್ತು ಇನ್ನೊಂದು ಏನು ಗೊತ್ತಾ, ಮೇನ್ ಡೇ 1 ನಿಮಗೆ ಬೇಸಿಕ್ಸ್ ಕೊಡ್ತಾರೆ ಇಲ್ಲಿ, ಅಂದರೆ ಕ್ಲಿನಿಕಲ್ ಪ್ರಾಕ್ಟೀಸ್ ಇರುತ್ತೆ. ಬಟ್ ಅಬ್ರೋಡಲ್ಲಿ ಹೇಳ್ತೀನಿ ಕೇಳಿ, ಫಸ್ಟ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಫಸ್ಟ್ ಇಯರ್ ಬಂದಮೇಲೆ ನೀವು ಮೆಡಿಕಲ್ ಸಬ್ಜೆಕ್ಟ್ಸ್ ಕಲಿಯಲ್ಲ ಇಲ್ಲಿ. ನಾವಲ್ಲಿ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಕಲಿತೀರಾ, ಆಯಿತಾ. ಅದಾದಮೇಲೆ 3rd 4th 5th ಅವಾಗೆ ಸ್ವಲ್ಪ ಮೆಡಿಕಲ್ ಸಬ್ಜೆಕ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅವು ಕೂಡ ನಿಮಗೆ ವಿತ್ ಕ್ಲಿನಿಕಲ್ ಪ್ರಾಕ್ಟೀಸ್ ಇರಲ್ಲ, ಆಯಿತಾ. ಜಸ್ಟ್ ಏನಪ್ಪ ಅಂದರೆ ಥಿಯರಿ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ MBBS ಸೆಲ್ಫ್ ಓದ್ಕೊಬೇಕಿಲ್ಲಿ ನೀವು ಅಬ್ರೋಡಲ್ಲಿ ಹೇಳ್ತಾರೆ, ಬಟ್ ತುಂಬ ಡೀಪಾಗಿ ಹೇಳಲ್ಲ ಅಷ್ಟೇ MBBS. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ನೀವು ಏನಾದರೂ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಿಮಗೆ MBBS ಮಾಡಬೇಕಿತ್ತಪ್ಪ ಅಂತಂದರೆ ನಿಮ್ಮ ನೀಟ್ ಸ್ಕೋರ್ ಕಮ್ಮಿ ಇತ್ತು, ಆ್ಯಂಡ್ ನಿಮ್ಮ ಮನೇಲಿ ಪೇಮೆಂಟ್ ಮಾಡೋಕ್ಕಾಗಲ್ಲ. ಸೊ ಒಂದು 30-40 ಲಕ್ಷ ಒಳಗೆ ನಿಮ್ಮ ಪೇರೆಂಟ್ಸ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಗೋ ಫಾರ್ ಅಬ್ರೋಡ್. ಸೊ ನಿಮ್ಗೆ ಏನಪ್ಪ ಅಂದರೆ ಜಸ್ಟ್ ಡಿಗ್ರಿ ತೊಗೊಂಡಾಗ ನೀವು ಅಬ್ರೋಡ್ ಬರೋಕ್ಕಷ್ಟೇ. ಇಲ್ಲಿ ಬಂದಮೇಲೆ ಹೆವಿ ವಜ್ಜೆ ಐತಿ ಇಲ್ಲಿ ಬಂದಮೇಲೆ. ಸೊ ಏನು ವಜ್ಜಪ್ಪ ಅಂತಂದರೆ ಬೆಳಗ್ಗೆ 8 ಗಂಟೆ ಕ್ಲಾಸ್ ಇರ್ತವೆ, ಮತ್ತು ಊಟ ನೀನೇ ಸೆಲ್ಫ್ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರತಿಯೊಂದು ಪ್ರಾಬ್ಲಮ್ಸ್ ನೀನೇ ಫೇಸ್ ಮಾಡ್ಕೊಬೇಕು. ಆಮೇಲೆ ಅವೆಲ್ಲ ಬಿಡು, ನಾರ್ಮಲ್ ಆಗಿ ಇಂಡಿಯಾದಲ್ಲೂ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಥಿಂಗ್ ಏನಪ್ಪ ಅಂದರೆ ಎಜುಕೇಷನ್ ಮ್ಯಾಟ್ರ್ ಆಗುತ್ತೆ. MBBS ಮೇನ್ ಏನಪ್ಪ ಅಂದರೆ ಪ್ರಾಕ್ಟೀಸು. ಈ ಪ್ರಾಕ್ಟೀಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟು ನಿಂಗೆ ನಾಲೆಜ್ ಸಿಗುತ್ತೆ. ನಾಟ್ ಓನ್ಲಿ ಡೂಯಿಂಗ್ ರೀಡಿಂಗ್. ನೀನು ಓದಿದ್ರೆ ನೀನು ಎಷ್ಟು ಹೊತ್ತು ಹೇಳು, ಎಷ್ಟು ನೆನ್ಪಿಡ್ಕೊಂತ ಹೇಳು. ಒಂದ್ಸರಿ ನೀನು ಪ್ರಾಕ್ಟೀಸ್ ಮಾಡಂತ, ನಮ್ಮ ಮಗನ ಈ ಪೇಷಂಟ್ಗೆ ನಾನು ಮಾಡಿದ್ದೆ, ಅವ್ನು ಇಲ್ಲಿ ಕುಯ್ಯಿದ್ದೆ, ನೆನಪಾಗಿರುತ್ತೆ ನಿಮಗೆ. ಈ ಒಂಥರ ನಿಮಗೆ ಒಂದು ಕೇಸ್ ಬಂತು ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ಲು ಲೆಫ್ಟ್ ಥಾಲಸೆಮಿಕ್ ಹೈಪರ್ ಟೆನ್ಷನ್ ಆ ಥರ ಬಂತು ಅಂತ ತಿಳ್ಕೊಳ್ಳಿ. ಆ ಟೈಮಿಗೆ ಆ ಪೇಷಂಟ್ ನಿಂಗೆ ನೆನಪಾಗ್ಬಿಡ್ತಾರೆ ಮಾಡಬೇಕಾದ್ರೆ. ಸೊ ಇದು ಒಂದು ಪ್ರಾಕ್ಟೀಸ್ದು ಗುರು. MBBS ಮೇನ್ ಪ್ರಾಕ್ಟೀಸು. ಆಮೇಲೆ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ನಿಮ್ಮ ಬಜೆಟು. ಈಗ ನೋಡಿ, MBBS ಅಬ್ರೋಡು ಹೆಂಗಪ್ಪ ಅಂತಂದರೆ ಅಲ್ಲಿ ಇಂಡಿಯಾದಲ್ಲಿ ನಿಮಗೆ ಇಲ್ಲಿ ಕೋಟಿಗಟ್ಟಲೆ ಅಮೌಂಟ್ ಹಾಕಂಗಿಲ್ಲಪ್ಪ ಅಂತಂತೇಳಿ ಇಲ್ಲಿ ಬಂದಂಗೆ, ಆಯಿತಾ. ಇಲ್ಲಿ ಕೂಡ ನಿಮ್ಗೆ ಅಷ್ಟೇ ಅರ್ಧ ಲಕ್ಷನೇ ಆಗುತ್ತೆ, 50 ಲಕ್ಷ ತನಕ ಬರುತ್ತೆ ಆರಾಮ್ಸೆ. ನಿಮ್ದು ಎಕ್ಸ್ಪೆಂಡಿಚರು ಆಗಲಿ ಎಲ್ಲ ಆಗಲಿ, ನಿಮ್ಮ ಫ್ಲೈಟ್ ಖರ್ಚು ಎಲ್ಲ ಅಷ್ಟೇ ಬರುತ್ತೆ. ಕಾಲೇಜ್ ಪ್ಯಾಕೇಜ್ ಮಾತ್ರ ಅಷ್ಟು ಅಂತಾರೆ, ಉಳ್ಕಿದೆಲ್ಲ ಹಿಂದೆ ಇರುತ್ತೆ ಖರ್ಚು. ಬಂದಮೇಲೆ ಗೊತ್ತಾಗುತ್ತೆ ಅದು ಏನಂತ. ಅದ್ರ ಬಾಳೆ ಹೆಂಗಂದಂತೆ ನಮಗೆಲ್ಲ ಪೂರ ಹರಿದು 4 ಭಾಗಲಾಗೋ ನಮಗೆ. ಸೊ ನಮಗೆಲ್ಲ ಗೊತ್ತಾಗುತ್ತೆ ಹೆಂಗಂತೇಳಿ. ಸೊ ಅದು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ಬೇಡ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಡಿಫ್ರೆನ್ಸು. MBBS ಅಬ್ರೋಡ್ ನೀನು ಏನಾದರೂ ಕಾಲೇಜ್ ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಗೋ ಫಾರ್. ನೀನು ಯಾವತ್ತೂ ಕಾಲೇಜ್ ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ FMG ರೇಟ್ ಕಾಲೇಜ್ ಎಲ್ಲಿದೆ ಅದಿದೆ ಗುರು, ಇಂಥವೆಲ್ಲ ಮಾಡಬೇಡ. ನೀನು ಇಲ್ಲಿ ಬಂದರೆ ನಿಂದು ಪ್ರಯೋಗ ಮಾಡಬೇಡ. ಅಲ್ಲೇನು ನೀವು ಫಸ್ಟ್ ಬೆಂಚು ಸೆಕೆಂಡ್ ಬೆಂಚು ಮಾನಸಿಕ ಬೆಂಚ್ ಆಗಿರ್ತೀರ. ಇವೆಲ್ಲ ಹೆಂಗಂದ್ರೆ ಹುಡುಗರು ನೀಟ್
ಮಾಡೋಕ್ಕೆ ಬೆಂಗಳೂರು ಸೈಡ್ ಹುಡುಗರು, ಮೈಸೂರು ಸೈಡ್ ಎಲ್ಲ ಹುಡುಗರು ಹೆಂಗಪ್ಪ ಅಂದರೆ ಮಾನಸಿಕ ಹುಡುಗರು ಹೆಂಗಪ್ಪ ಅಂದ್ರೆ I want to see FMG passing rate in these colleges. I want to search for these colleges and all. So they will be criteria and the infrastructure. ಗುರು ಇವೆಲ್ಲ ಇವು ಏನಂದರೆ ಪ್ರೈಮರಿ ಫಸ್ಟ್ ಇಯರ್ 12th ಅದು ಸೈಡ್ ಇಟ್ಬಿಡು, ಕೆಪ್ಯಾ ಸೈಡ್. ಇಲ್ಲಿ ನೀನು ಬರಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲು ನೀನು ಡಿಫ್ರೆಂಟ್ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿರ್ತೀಯ. ನಾಟ್ ನೀನು ಬರೇ FMG ಪಾಸಿಂಗ್ ರೇಟ್ ಕಾಲೇಜ್ ಅಷ್ಟೇ ನೋಡೋದಲ್ಲ, ನಿಂದು ಹೆಲ್ತ್ ನೋಡಬೇಕು. ಇಲ್ಲಿ ನಿಂದು ಫ್ರೆಂಡ್ಸ್ ಆಗಲಿ, ಲೈಕ್ ಅಲ್ಲಿ ಯಾವ ಜನಗಳು ಲೈಕ್ ಹೆಂಗಿರ್ತಾರೆ, ಯಾರು ಏನು ಅಂತೇಳಿ ನಿಂಗೆ ಫಸ್ಟಿಗೆ ಗೊತ್ತಾಗಿರ್ಬೇಕು ಆ ಕಾಲೇಜ್ ಬಗ್ಗೆ. ಜಸ್ಟ್ ಒಂದು ಕನ್ಸಲ್ಟೆನ್ಸಿ ಹೇಳ್ತು ಈ ಕಾಲೇಜ್ ಚಲೋ ಇದೆ, ಹಿಂಗೋಗಿ ಹಂಗೋಗಿ ಅಂತ ನೀನು ಸರ್ಚ್ ಮಾಡು. ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಪ್ರತಿಯೊಬ್ಬರ ಕಡೆ ಈಗ ಇನ್ಸ್ಟಾಗ್ರಾಮ್ ಇರುತ್ತೆ, ಆಯಿತಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಲಾಗರ್ಸ್ ಇದ್ದೇ ಇರ್ತಾರೆ, ಆಯಿತಾ. ಸೊ ಈ ಥರ ಸರ್ಚ್ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಿರುತ್ತೆ ಇನ್ಫ್ಯಾಕ್ಟ್ ಏನಂತಂತೇಳಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿಕೊಳ್ಳಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ, ಆಯಿತಾ. ಆಮೇಲೆ ಆ ಕಾಲೇಜ್ ಜಾಯ್ನ್ ಆಗಿ. ಸುಮ್ಮನೆ ಪೆಕ್ಕರ್ ನನಗೆ ಹೋಗಿ ಕನ್ಸಲ್ಟೆನ್ಸಿ ಕಡೆ ಅವ್ರು 4 ಕಾಲೇಜ್ ಕೊಡ್ತಾರೆ, ಈ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಷ್ಟು ಪ್ಯಾಕೇಜ್ ಇದು ಅಂತಾರೆ. ಪುಂಗದಲ್ಲ ಗುರು. ಆಮೇಲೆ ಒಂದು ಸಲ ಏನಾಗ್ತದೆ ಅಂದರೆ ಒಂದೊಂದು ಒಂದು ಕನ್ಸಲ್ಟೆನ್ಸಿ ಏನು ಮಾಡ್ತಾರಪ್ಪ ಅಂದರೆ ಈ ಕಾಲೇಜ್ ಅಡ್ಮಿಷನ್ ಮಾಡಿಸಿ ಲಾಸ್ಟಿಗೆ ಏನು ಮಾಡ್ತಾರೆ, ಕ್ಯಾನ್ಸಲ್ ಆಗಿಬಿಡ್ತಾವೆ ನೀವು ಫ್ಲೈಟ್ ಬರಬೇಕಾದಾಗ. ಸೊ ನೀವೇನಂದರೆ ಫಸ್ಟಿಗೆ ಹೋಗೋಕ್ಕಿಂತ ಮುಂಚೆ ಕಂಪಲ್ಸರಾಗಿ ಅಲ್ಲಿ ಯಾರಿದ್ದಾರೆ ನಿಯರ್ ಬೈ, ನಮ್ಮ ಕರ್ನಾಟಕದವ್ರು ಯಾವ್ದಾರ ಇಲ್ವಾ ಪ್ರತಿಯೊಂದು ತಿಳ್ಕೊಳ್ಳಿ. ಸುಮ್ಮನೆ ಮಂಗ್ನಂಗೆ ಹೋಗೋದಲ್ಲ ಕಾಲೇಜಿಗೆ. ಸೊ ದಿಸ್ ಈಸ್ MBBS ಇನ್ ಅಬ್ರೋಡ್, ರಷ್ಯಾ. ನಾನು ನಿಮಗೆ ಹೇಳೋದು ಏನಪ್ಪ ಅಂದರೆ ಲಾಸ್ಟ್ ಎಟ್ ದಿ ಎಂಡ್ ಆಫ್ ದಿ ಕಾಂಕ್ಲೂಷನ್ ವಿಡಿಯೋ ಏನಪ್ಪ ಅಂತಂದರೆ ಗೈಸ್, ನಿಮ್ಮ ಫ್ಯಾಮ್ಲಿ ಏನಾದರೂ ಬ್ಯಾಕ್ಗ್ರೌಂಡು ಡಾಕ್ಟರ್ ಫ್ಯಾಮ್ಲಿ ಇತ್ತಪ್ಪ ಅಂದರೆ ಪೇಮೆಂಟ್ ಇಂಡಿಯಾದಲ್ಲಿ ಮಾಡಿ. ಇಲ್ಲ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ನಾವು ಇಷ್ಟೇ ಪೇ ಆಗುತ್ತೆ, ನಮಗೆ MBBS ಮಾಡಬೇಕು ಅಂತಂದರೆ ಅಬ್ರೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ಲಾಸ್ಟ್ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವರ್ಡ್ ಹೇಳ್ತೀನಿ ಕೇಳಿ, MBBS ಅಷ್ಟು ಸುಖಕರಿ ಅಲ್ಲ. ಇದೊಂದು ಹೇಳುತ್ತಾ ನಂದು ವಿಡಿಯೋ ಮುಗಿಸ್ತೀನಿ. ಬಾಯ್ ಬಾಯ್. ಆ್ಯಂಡ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಫಾಲೋ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಕನ್ನಡಿಗನ್ ರಶ್ಯಾ ಅಂತೇಳಿ. ಆ್ಯಂಡ್ ಇಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಗೈಸ್